ತುರ್ತು ಪರಿಸ್ಥಿತಿಯ ಕಾಲದಲ್ಲೇ ನರೇಂದ್ರ ಮೋದಿಯವರು ವೇಷ ಬದಲಾಯಿಸಿಕೊಂಡು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ರಂತೆ. ಎಮರ್ಜೆನ್ಸಿ ಟೈಮ್ ಇತ್ತಲ್ಲ, ಆ ಟೈಮಲ್ಲಿ ಮೋದಿ ಏನು ಮಾಡ್ತಿದ್ರಪ್ಪ ಅಂದರೆ ವೇಷ ಚೇಂಜ್ ಮಾಡ್ಕೊಂಡು ಓಡ್ತಾ ಇದ್ರು ಅಂತ. ದಿನಕ್ಕೊಂದು ವೇಷ ಹಾಕೊಳ್ಳೋದು, ತಿರುಗೋದು, ಓಡಾಡ್ತಾ ಇದ್ರು. ಪೊಲೀಸರಿಗೆ ಮಾತ್ರ ಸಿಗ್ತಾ ಇರಲಿಲ್ಲ ಅಂತ. ಅಂದರೆ ಇಲ್ಲಿ ಅಪೋಸಿಷನ್ ಪಾರ್ಟಿಗಳು ಹೇಳ್ತಿವೆ, ಒಂದು ಕಡೆ ಬೇರೆ ಪಾರ್ಟಿಯವರು ಮಾತಾಡ್ತಾ ಇದ್ದಾರೆ, ಮೋದಿ ಯಾವ ಹೋರಾಟನೇ ಮಾಡಿರಲಿಲ್ಲ ತುರ್ತು ಪರಿಸ್ಥಿತಿಯಲ್ಲಿ. ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಕೂಡ ಕಮೆಂಟ್ ಮಾಡಿದ್ದಿರಬೇಕು ಅದ್ರ ಬಗ್ಗೆ. ಇರಲಿ, ಮೋದಿ ಅವರು ಏನು ಕೆಲಸ ಮಾಡಿದ್ರಾಗ, ಯಾವ ಹೋರಾಟ ಮಾಡಿದರು ಅಂತ. ಅದಕ್ಕೆ ಸಿಗ್ತಿರ್ತಕ್ಕಂಥ ಉತ್ತರ ಏನು ಅಂತ ಹೇಳಿದ್ರೆ, 1975ರ ಎಮರ್ಜೆನ್ಸಿ ಸಮಯದಲ್ಲಿ ಸಾಕಷ್ಟು ನಾಯಕರ ಬಂಧನವಾಗಿತ್ತು. ಹಾಗಾದರೆ ಮೋದಿ ಬಂಧನ ಯಾಕಾಗಲಿಲ್ಲ? ನರೇಂದ್ರ ಮೋದಿಯವರು ಹೋರಾಟ ಮಾಡಿದ್ದೇ ನಿಜವಾಗಿದ್ದರೆ ನರೇಂದ್ರ ಮೋದಿಯವ್ರನ್ನ ಯಾಕಪ್ಪ ಅರೆಸ್ಟ್ ಮಾಡಲಿಲ್ಲ, ಯಾಕೆ ಅವರ ಬಂಧನ ಆಗಿರಲಿಲ್ಲ ಅಂತ ಕೇಳಿದಾಗ, ಇಲ್ಲ ನರೇಂದ್ರ ಮೋದಿಯವರು ದಿನಕ್ಕೊಂದು ವೇಷ ಹಾಕೊಂಡು ತಿರುಗಾಡ್ತಾ ಇದ್ರು ಆಗ, ಹಾಗಾಗಿ ಅವರನ್ನು ಬಂಧಿಸೋಕ್ಕಾಗಿರಲಿಲ್ಲ ಅಂತ. ಅಂದರೆ ವೇಷ ಹಾಕಿ ತಿರುಗಿಬಿಟ್ರೆ ಆಯಿತಾ ಅಂತ ಕೇಳಿದಾಗ, ಇಲ್ಲ, ಅವರು ವೇಷ ಮರೆಸ್ಕೊಂಡು ಸುಮ್ಮನೆ ಇರಲಿಲ್ಲ, ಪಕ್ಷವನ್ನು ಕಟ್ತಾ ಇದ್ರು ನರೇಂದ್ರ ಮೋದಿಯವರು ಅಂತ ಇದೆ. ತುರ್ತು ಪರಿಸ್ಥಿತಿ ಹೇರಿ ನಿನ್ನೆಗೆ 49 ವರ್ಷ, ಇನ್ನೊಂದು ವರ್ಷ ಕಳೆದ್ರೆ 50 ವರ್ಷ ಆಗುತ್ತೆ. ತುರ್ತು ಪರಿಸ್ಥಿತಿ ಹೇರಿದ್ದಂಥ ಕಾಂಗ್ರೆಸ್ ನಡೆಯನ್ನು ವಿರೋಧಿಸಿ ನಿನ್ನೆ BJP ಪ್ರತಿಭಟನೆ ಕೂಡ ಮಾಡಿತ್ತು. ಹಾಗಾದರೆ ತುರ್ತು ಪರಿಸ್ಥಿತಿಯಲ್ಲಿ ಇವ್ರು ಏನು ಮಾಡ್ತಾ ಇದ್ರು ನರೇಂದ್ರ ಮೋದಿಯವರು ಅಂತ ಹೇಳಿದ್ರೆ, ಹೀಗೆ ನೋಡಿ, ಇಲ್ಲಿ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ದಿನಕ್ಕೊಂಥರ ವೇಷ ಹಾಕೊಳ್ಳೋದು, ತಿರುಗೋದು, ಓಡಾಡೋದು. ಪಕ್ಷ ಸಂಘಟನೆ ಅಂತ ಅವ್ರ ಪಾರ್ಟಿ ಹೇಳ್ಕೊಳ್ತಾ ಇದೆ. ಒಮ್ಮೆ ಸಿಕ್ಕರ ವೇಷದಲ್ಲಿ ಇರ್ತಾಯಿದ್ರು, ಇನ್ನೊಮ್ಮೆ ಯಾವುದೋ ಅವರ ಒಂದು ಗಡ್ಡವನ್ನು ಚೇಂಜ್ ಮಾಡ್ಕೊಳ್ತಾ ಇದ್ರು, ಟ್ರಿಮ್ ಮಾಡ್ತಿದ್ರು, ಈ ಥರ ಬೇರೆ ಬೇರೆ ವೇಷ ಹಾಕೊಳ್ಳೋದು. ಕೆಲವೊಮ್ಮೆ ಖಾವಿ ಕೂಡ ಧರಿಸಿದ್ರು ಅಂತ ಮಾಹಿತಿ ಇದೆ. ಧರಿಸ್ಕೊಂಡು ಇವರು ದೇಶಾದ್ಯಂತ ಓಡಾಡಿದರು ಅಂತ ಒಂದು ಮಾಹಿತಿ ಇಲ್ಲಿರೋದು. ದೇಶಾದ್ಯಂತ ಓಡಾಡಿದರು. ಗುಜರಾತ್ನ ಎಲ್ಲ RSS ನಾಯಕರು ಅರೆಸ್ಟ್ ಆಗಿದ್ದರು ಕೂಡ ನರೇಂದ್ರ ಮೋದಿಯವರು ಯಾಕೆ ಅರೆಸ್ಟ್ ಆಗಿರಲಿಲ್ಲ ಅಂದರೆ ಅವ್ರು ಕೆಲಸವೇ ಮಾಡಿಲ್ಲ ಅಂತ ಕೆಲವರು ಆರೋಪ ಮಾಡಿದ್ರಲ್ಲ. ಇಲ್ಲ, ಆಗ ಅವರು ಪಕ್ಷವನ್ನು ಕಟ್ಟಬೇಕು ಅಂತಲೇ ಬೇರೆ ಬೇರೆ ವೇಷ ಮರೆಸ್ಕೊಂಡು ಓಡಾಡ್ತಾ ಇದ್ರು ಅಂತ ಒಂದು ಸಮರ್ಥನೆ ಬಂದಿದೆ. ಪಕ್ಷ ಸಂಘಟನೆ ಮಾಡೋಕ್ಕೆ ಒಂದೊಂದು ವೇಷ. ಒಂದಿನ ಕೇಸರಿ ಉಡುಪಲ್ಲಿ ಕೂಡ ಸ್ವಾಮೀಜಿ ಥರ ಬೇರೆ ಇದ್ರಂತೆ ಇವರು, ಸ್ವಾಮೀಜಿ ವೇಷ ಹಾಕೊಂಡು ಓಡಾಡಿದರು ಅಂತ. ಆ ಕಾರಣಕ್ಕೆ ಪೊಲೀಸರಿಗೆ ಇವರ ಚೆಹರೆಯನ್ನು ಗುರುತಿಸೋಕ್ಕಾಗಿರಲಿಲ್ಲ, ಇವರ ಮುಖವನ್ನು ಕಂಡುಹಿಡಿಯೋಕ್ಕಾಗದೆ ಅವರು ಇವ್ರನ್ನ ಅರೆಸ್ಟೇ ಮಾಡಿಲ್ಲ ಅಂತ ಮಾಹಿತಿ ಇರೋದು.